ಏನು ಮಾವ ಇದೆಲ್ಲ? ಯಾಕೆ ಮಾವ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಅವ್ವ ತಾಯಿ, ನೀನು ದೇವತೆ, ದೇವ್ರ ಥರ ಸೈಲೆಂಟಾಗಿ ಇದ್ಬಿಡವ. ಏ ಮೋಹಿನಿ, ಪಿಶಾಚಿ, ತಗೊಂಡ್ಬಾರೆ. ಸತ್ತವರು ಬದುಕೋರು ನೋಡಲ್ಲ, ಬಾಡ್ ಮಾಡಾಕ್ಬೇಕಂತೆ. ಆಗ್ತೀನಿ, ದೊಣ್ಣೆ ಇಟ್ಕೊಂಡು ಬಂದ್ಬಿಟ್ರು. ಏನೇ ಅದು? ಆಗ್ತೀನಿ ರೀ ಹಿಂದೆ. ಹಾಂ, ಪೀಸ್ ಹಾಕು, ಖಂಡ ಖಂಡ ಇರಬೇಕು. ಅಲ್ಲಿ ಮಗ ಜೈಲಲ್ಲಿ ಮುದ್ದೆ ಮುರಿತೈತೆ, ಇವ ಹಿಂಗೆ ಕಂಡದ್ ಪೀಸ್ಬೇಕಂತೆ. ಏನೇ ಅಂದೆ? ಅದೇ ಮೊಟ್ಟೆ ಕೋಳಿ ಅಲ್ವಾ, ಅದಕ್ಕೆ ಮೊಟ್ಟೆ ಎಲ್ಲೈತೆ ಅಂತ ಹುಡುಕ್ತಿದ್ದೆ. ಕೋಳಿ ಆಗಲಿ ಕೋಳಿ ತಿನ್ನೋಳಾಗಲಿ ಒಳ್ಳೆ ಮರಿಗಳಾಗ್ತಾವ ಅಂತ ನೋಡಬೇಕು. ನೀನು ಎತ್ತಂಗೆ ಏನಾದರೂ ಆದರೆ ಹಿಂಗೆ ಹಿಂಗೆ ಜೈಲು ಪಾಲಾಗೋದು. ಮಾವ, ಪದೇ ಪದೇ ಅದನ್ನೇ ಹೇಳ್ಬೇಡಿ ಮಾವ. ಒಂದೇ ಒಂದ್ಸಲ ಅವ್ರನ್ನ ನೋಡಬೇಕು, ನನ್ನ ದಯವಿಟ್ಟು ಕರ್ಕೊಂಡು ಹೋಗಿ ಮಾವ, ಪ್ಲೀಸ್. ಅಯ್ಯ, ಅವನೇನು ಸೆಲೆಬ್ರಿಟಿನೇನವ ಒಂದ್ಸಲ ನೋಡಬೇಕು ಕರ್ಕೊಂಡು ಹೋಗೋದಕ್ಕೆ? ಇಷ್ಟು ದಿನ ನೀನು ಅವನನ್ನು ನೋಡಿದೀಯ, ಇನ್ನು ಮೇಲೆ ನಾನು ಅವನನ್ನು ನೋಡ್ಕೋತೀನಿ, ಆಯಿತಾ? ಕೂತ್ಕೊಂಡು ಊಟ ಮಾಡು. ನಿಮ್ಮ ಅತ್ತೆ ಚೆನ್ನಾಗಿ ಮಾಡಿದ್ದಾಳೆ, ಬಾಡ. ಇನ್ನೂ ಮಾಡ್ತೀನಿ, ಮಾಡ್ತಾನೆ ನಿಮ್ಮ ಎದೆ ಮೇಲೆ ಸುರಿತೀನಿ. ನನ್ನ ಮಗನ್ ನೋಡ್ಬೇಕು, ಕರ್ಕೊಂಡು ಹೋಗ್ತಿರೋ ಇಲ್ವೋ? ಆಗಲ್ಲ ಕಣೆ, ಆಗಲ್ಲ. ಇನ್ನೊಂದು ಸ್ವಲ್ಪ ಪೀಸ್ ಹಾಕು. ಹಾಕೆ. ತುಂಬ ಉಂಡು ಇನ್ನೊಂದಿಷ್ಟು ಮನೆ ಹಾಳು ಮಾಡ್ರಿ. ಏಯ್, ಮನೆ ಹಾಳು ಬುದ್ಧಿ ಇರೋದು ನಿನಗೂ ನಿನ್ನ ಮಗನಿಗೆ ಕಣೆ, ನನಗಲ್ಲ. ಬಂಗಾರದಂತ ನನ್ನ ಸೊಸೆ ಮೇಲೆ ಕೈ ಮಾಡಿದ್ರು ನೋಡ್ಕೊಂಡು ನಿಂತಿದ್ಯಲ್ಲ, ಬಿಡಿಸ್ತೀನಿ ಬಿಡಿಸ್ತೀನಿ. ಮೂಳೆಯಿಂದ ಮಾಂಸ ಬಿಡಿಸ್ದಂಗೆ ಒಬ್ಬೊಬ್ಬರ ಗ್ರಾಚಾರನೂ ಬಿಡಿಸ್ತೀನಿ. ನಾನು ಅಷ್ಟು ಕೇಳ್ಕೊಂಡ್ರು ನೀವು ನಂಗೆ ನನ್ನ ಗಂಡನ ನೋಡಕ್ ಬಿಡ್ತಾ ಇಲ್ಲ ಅಲ್ವಾ ಮಾವ? ಆಯ್ತು, ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಿ ಮಾವ, ಆಯ್ತಾ? ಈ ಕಣ್ಣೀರಿಗೆಲ್ಲ ಬಗ್ಗೋ ಮಗನೇ ಅಲ್ಲ ನಾನು. ಒಳ್ಳೆ ಬಾಡಿದೆ, ಅನ್ನ ಇದೆ, ಮುದ್ದೆ ಇದೆ. ಸಾರ್ ಸಾರ್, ಈಗ ನಾನು ಹೊರಗಡೆ ಬಿಡ್ತೀರಾ ಇಲ್ವಾ? ಇದೇನು ಸ್ಕೂಲ್ ಕೆಟ್ಟಾಯ್ತಾ? ಟೈಮ್ ಆಗಿದ ತಕ್ಷಣ ಬಿಡೋದಕ್ಕೆ? ಅಲ್ಲ, ಪಾಠ ಕಲಿಸ್ಬೇಕು ಅಂತ ತಾನೆ ಕೈಗೆ ಬೇಡಿ ಹಾಕ್ಬಿಡಿ ಇಲ್ಲಿ ಕರ್ಕೊ ಬಂದಿರೋದು. ಹಂಗಾರೆ ಈ ಸ್ಕೂಲ್ ಅಲ್ವಾ? ಸರ್, ಇವ್ನು ಭಾರಿ ಮಾತಾಡ್ತಾ ಇದ್ದಾನೆ ಸರ್. ಏಯ್, ಸುಮ್ಮನೆ ಕೂತ್ಕೊಳ್ಳ ಅಲ್ಲಿ. ಹಾಂ, ಜಾಸ್ತಿ ಮಾತಾಡಿದ್ರೆ ಯಾವ ಸೆಕ್ಷನಲ್ಲಿ ಒಳಗಡೆ ಹಾಕ್ಸ್ತೀರಾ ಅಂತ ಹೇಳಿ ಸೈಲೆಂಟ್ ಆಯ್ತೀನಿ. ಓಯ್, ಕಾನೂನು ಮಾತಾಡ್ತಾ ಇದೆಯಾ? ಸುಮ್ಮನೆ ಇರಬೇಕು. ಮಾದಪ್ಪನ ಮಗ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಸಾರ್, ಆ ಅಪ್ಪನ ಹೆಸರು ಮಾತ್ರ ಹೇಳ್ಬೇಡಿ, ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿತದ ನನಗೆ. ಓ, ಕಂಪ್ಲೇಂಟ್ ಕೊಟ್ರು ಅಂತ ಉಡ್ಸಿರೋ ಅಪ್ಪನ ಮೇಲೆ ಕೋಪನೇನೋ? ಹಾ, ಇಲ್ಲ ಮತ್ತೆ ಅವ್ನ ಹೆಸರು ಹೇಳ್ತಿದ್ದಂಗೆ ಕುಣಿತಾರೆ, ಕೇಕ್ ಕಟ್ ಮಾಡಿಸ್ತಾರೆ ನೋಡಿ. ಸಾರ್, ರಾತ್ರಿಯಿಂದ ಒಂದೇ ಸಮಯ ಸೊಳ್ಳೆ ತೆಗಣೆ ಕಾಟ ಸರ್ ಇಲ್ಲಿ. ಅದಕ್ಕೆ ಇದನ್ನ ಸ್ಟೇಷನ್ ಅನ್ನೋದು. ಸಾರ್, ಏನಾದರೂ ಕೊಟ್ರೆ ಹೊರಗೆ ಬಿಡ್ತೀರಾ? ಆ ಥರ ಏನಾದ್ರು ಕೊಡಬೇಕು ಅಂದ್ರೆ ಹೇಳಿ, ಕೊಟ್ಬಿಡೋಣ. ಹೊರಗಡೆ ಬಿಟ್ಬಿಡಿ ಸರ್ ಈಸ್ಕೊಂಡು. ಏಯ್, ಈ ಮಾತನ್ನ ಜೋರಾಗಿ ಹೇಳಕ್ ಹೋಗ್ಬೇಡ. ಬೇರೆಯವ್ರು ಹಂಗಿರ್ಬೋದು, ನಮ್ಮ ಸಾಹೇಬ್ರಂತವ್ರಲ್ಲ. ಯಾವುದೋ ರೀಲ್ಸಲ್ಲಿ ನೋಡಿದ್ನಲ್ಲ, ನಮ್ಮನ್ನ ಸ್ಟೇಷನ್ಗೆ ಹಾಕ್ದಾಗ, ಜೈಲ್ಗೆ ಹಾಕ್ದಾಗ ನಮ್ಮ ರೈಟ್ಸ್ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಮಾಡ್ತಿದ್ದಡಿ. ಎಕ್ಸ್ಕ್ಯೂಸ್ ಮೀ ಸರ್. ಏನಪ್ಪ? ಐ ವಾಂಟ್ ಟು ಟಾಕ್ ಟು ಮೈ ಲಾಯರ್. ಯಾರು ನಿಮ್ಮ ಲಾಯರು? ಹೆಸರು ಹೇಳೋ ಕರೆಸ್ತೀನಿ. ಅದು ಫೋನ್ ಕೊಡಿ, ಅವ್ರಿಗೆ ಫೋನ್ ಮಾಡ್ತೀನಿ. ನಂಬರ್ ಹೇಳಪ್ಪ, ನಾನೇ ನನ್ನ ಫೋನಲ್ಲಿ ಮಾಡ್ತೀನಿ. ಹಂಗೆಲ್ಲ ಹೇಳಕ್ಕಾಗಲ್ಲ, ಇಟ್ಸ್ ವೆರಿ ಪರ್ಸನಲ್ ಯೂನು. ಹಾಗಾದ್ರೆ ನಿನ್ನ ಹತ್ರನೇ ಇಟ್ಕೋ, ನನಗೇನು ಹೇಳಕ್ ಹೋಗ್ಬೇಡ. ಸರ್ ಸರ್ ಸರ್, ಏನ್ ಹೇಳಿದ್ರು ವರ್ಕೌಟ್ ಆಯ್ತಿಲ್ವಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಮಾದಪ್ಪಣ್ಣ. ಸರಿ, ಹೋಗಿ. ಓಹೋ ಹೋ 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 ಹೋ, ಏನು ಸರ್ ಆರಾಮಾಗಿದ್ದೀರೋ? ಏನೋ ಮಗ ಸತ್ತವನ ಬದುಕವನ ಅಂತ ನೋಡಕ್ ಬಂದ. ಲೇ ನನ್ನ ಮಗನೇ, ನಾನು ಇನ್ಸ್ಪೆಕ್ಟರ್ ಆಗಿದ್ದರೆ ನಿನ್ನನ್ನು ಇಲ್ಲೇ ಸಾಯಿಸಿ ಹೂತಾಕ್ಬಿಡ್ತಿದ್ದೆ. ನಿನ್ನ ಪುಣ್ಯ ನಾನು ಇನ್ಸ್ಪೆಕ್ಟರ್ ಆಗಿಲ್ಲ.
ತಗೋ ಊಟ ಮಾಡು. ಓ ಊಟ ಚೆನ್ನಾಗಿ ಊಟ ಇಕ್ಬಿಟ್ಟು ಇವಾಗ ಊಟ ತಗೊಬಂದಿದ್ಯಾ? ಅಲ್ಲ ನನಗೊಂದು ಅರ್ಥ ಆಯ್ತಿಲ್ಲ. ಉಡ್ಸಿದ ಮಗನ್ನೇ ಸ್ಟೇಷನ್ಗೆ ಹಾಕ್ಸ್ತೀಯ, ಇವಾಗ ನೋಡ್ರೆ ಊಟ ತಗೊಬಂದು ಕೊಡ್ತಾ ಇದೆಯಾ? ನೀನೇನು ಅಂತಾರೆ ನಂಗೆ ಅರ್ಥ ಆಯ್ತಿಲ್ಲ. ಲೇ ಅವಿವೇಕಿ ನನ್ನ ಮಗನೇ, ನೀನು ನನ್ನ ಸೊಸೆಗೆ ಹೊಡೆದಿಯಲ್ಲ, ಅದಕ್ಕೆ ಒಬ್ಬ ಜವಾಬ್ದಾರಿಯುತ ಮಾವನಾಗಿ ನಿನಗೆ ಸ್ಟೇಷನ್ಗೆ ಹಾಕ್ಸಿರೋದು. ಈಗ ನಿನ್ನ ಪ್ರೀತಿಯ ಅಪ್ಪನಾಗಿ ನಿನಗೆ ಊಟ ಮಾಡಿಸೋದಕ್ಕೆ ಬಂದಿದ್ದೀನಿ. ಊಟ ಮಾಡಲಾ? ಪ್ರೀತಿ ಅದು ನಿನಗೆ ನನ್ನ ಮೇಲೆ? ಚೆನ್ನಾಗಿ ಹೇಳಿದೆ. ನನಗೇನು ಬೇಕಾಗಿಲ್ಲ, ಅದಕ್ಕೆ ಹಾಲು ತುಪ್ಪ ಬಡಿಸ್ಕೊಂಡು ನೀನೇ ನುಂಗು. ನಿನ್ನೆಯಿಂದ ಏನು ತಿಂದಿಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು. ಕರಳು ಕಿತ್ತು ಬಂದ್ಬಿಡ್ತು. ಓ ಕರುಳು ಕಿತ್ಬೋತಾಯ್ತಾ? ಯಾಕೆ ಉಡ್ಸಿದ ಮಗನ್ನೇ ಸ್ಟೇಷನ್ಗೆ ಹಾಕ್ಸ್ತಲ್ಲ, ಅವಾಗ ನೆನಪಾಗ್ಲಿಲ್ವಾ? ಯಾಕೆ ಅದು ರಬ್ಬರ್ ಬ್ಯಾಂಡ್ ಥರ ಬಂದು ವಾಪಸ್ ಹೋಯ್ತಾ? ಸೀನಾ, ನಿನಗಿಷ್ಟ ಅಂತ ನಾಟಿ ಕೋಳಿ ಸಾರು ಮಾಡಿಸ್ಕೊಂಡು ಬಂದಿದ್ದೀನಿ, ತಿನ್ಲಾ? ಸಾರ್, ಈ ನನ್ನ ಮಗನಿಗೆ ನಿಮ್ಮ ಲಾಟಿಯಿಂದ 4 ಇಕ್ಕಿ ಹಾಗಾದ್ರೂ ತಿಂತಾನೆ. ಈಗೇನು ಊಟ ಮಾಡಬೇಕು ತಾನೆ, ಮಾಡ್ತೀನಿ ಬಿಡಿ. ಬೇಡ, ತಿನ್ಲಾ? ಇಲ್ಲ ನಂಗೆ ಸಾಕು. ತಿನ್ಲಾ? ಸಾಕು ಅಂತ ಹೇಳ್ತಿಲ್ವಾ? ತಿನ್ಲಾ ಅಂದೆ.